ಜೈಲಧಿಕಾರಿಗಳ ವಿರುದ್ಧ ದರ್ಶನ್ ನ್ಯಾಯಾಂಗ ನಿಂದನೆ ಕೇಸ್ ವಿಚಾರದಲ್ಲಿ ಈಗಾಗಲೇ ಅರ್ಜಿ ಸಲ್ಲಿಕೆ ಮಾಡಿದ್ರು. ವಾದ ಪ್ರತಿವಾದಗಳನ್ನು ಆಲಿಸುವ ಕೆಲಸವನ್ನ ಈ ವಿಚಾರದಲ್ಲಿ ಕೋರ್ಟ್ ಮಾಡ್ತಾ ಇದೆ. ಇವತ್ತು ನಟ ದರ್ಶನ್ಗೆ ಒದಗಿಸಿದಂತಹ ಸವಲತ್ತುಗಳ ಬಗ್ಗೆ ವರದಿಯನ್ನ ಸಲ್ಲಿಕೆ ಮಾಡ್ತಾರೆ. ಸೆಷನ್ಸ್ ಕೋರ್ಟ್ಗೆ ಜೈಲಿನ ಅಧಿಕಾರಿಗಳು ಯಾವ್ಯಾವ ಫೆಸಿಲಿಟಿ ಅವರಿಗೆ ಒದಗಿಸಲಾಗಿದೆ, ಏನ್ ಕೊಟ್ಟಿದ್ದಾರೆ, ಏನ್ ಕೊಟ್ಟಿಲ್ಲ ಎಲ್ಲವನ್ನ ಕೂಡ ವಿವರಿಸ್ತಾರಂತೆ. ಆ ಮೂಲಕ ನಾವು ನ್ಯಾಯಾಂಗ ನಿಂದನೆ ಮಾಡಿಲ್ಲ ಅಂತ ಡಿಫೆಂಡ್ ಮಾಡ್ಕೊಳ್ತಾರೆ. ಹಾಸಿಗೆ, ದಿಂಬು, ಬೆಡ್ಶೀಟ್, ಊಟ, ತಿಂಡಿ, ವಾಕಿಂಗ್ ಬಗ್ಗೆ ವರದಿ ಯಾವ್ದ್ಯಾವ್ದನ್ನ ಹೇಗೆ ಕೊಡೋದಕ್ಕೆ ಸಾಧ್ಯ ಆಗಿದೆ, ಯಾವ್ದನ್ನ ಕೊಟ್ಟಿದ್ದೀವಿ, ಯಾವ್ದನ್ನ ಒದಗಿಸಿಲ್ಲ ಎಲ್ಲವನ್ನ ಕೂಡ ವಿತ್ ಡಾಕ್ಯುಮೆಂಟ್ಸ್. ನಮ್ಮ ಹತ್ರ CCTV ರೆಕಾರ್ಡಿಂಗ್ಸ್ ಇದೆ ಅಂತ ಅಂದ್ರು, ಬಾಡಿ ಓನ್ ಕ್ಯಾಮ್ರಾ ಇದೆ ಅಂತ ಅಂದ್ರು. ಸೊ ಅದೆಲ್ಲದರ ವಿಚಾರ ಇದು. ಸೊ ಡೀಟೇಲ್ಸ್ ನೋಡ್ಬಿಡೋಣ, ಏನೇನು ವರದಿ ಹೆಂಗೆ ರೆಡಿ ಆಗಿದೆ ಅನ್ನೋದ್ರ ಡೀಟೇಲ್ಸ್ ಇದು. ಜೈಲಧಿಕಾರಿಗಳ ವಿರುದ್ಧ ದರ್ಶನ್ ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ಹಾಕೊಂಡಿದ್ರು. ಕನಿಷ್ಠ ಸೌಲಭ್ಯಗಳನ್ನು ಕೊಡಬಹುದು ಅಂತ ಕೋರ್ಟ್ ಹೇಳಿದ್ರು. ಇವ್ರು ನನಗೇನು ಕೊಟ್ಟಿಲ್ಲ, ನೋಡಿ ಇದು ನ್ಯಾಯಾಂಗ ನಿಂದನೆ ಅಲ್ವಾ ಅಂತ ಕೇಳಿದ್ರು ಅವರು. ಸೊ ಇವತ್ತು ದರ್ಶನ್ಗೆ ಒದಗಿಸಿದ ಸವಲತ್ತುಗಳು ಎಷ್ಟು, ಯಾವ ಪ್ರಮಾಣದಲ್ಲಿ ಇದೆ, ಜೈಲಿನ ಮ್ಯಾನ್ಯುಯಲ್ ಏನು ಹೇಳುತ್ತೆ, ಇವ್ರಿಗೆ ಏನು ಮಾನವೀಯತೆ ಆಧಾರದಲ್ಲಿ ಕೊಟ್ಟಿದ್ದೀವಿ ಅನ್ನೋದನ್ನು ಹೇಳ್ತಾರಂತೆ. ಜೈಲಧಿಕಾರಿಗಳು ರಿಪೋರ್ಟ್ ರೆಡಿ ಮಾಡ್ಕೊಂಡಿದ್ದಾರೆ. ರಿಪೋರ್ಟ್ಗೆ ಬೇಕಾದಂತಹ ತಯಾರಿಯನ್ನು ಕೂಡ ಆಡಳಿತ ಸಿಬ್ಬಂದಿಗಳು ಯಾವಾಗ ಈ ವಿಚಾರ ಕೋರ್ಟ್ಗೆ ಹೋಯ್ತು ಆಗಲೇ ರೆಡಿ ಮಾಡಿಕೊಂಡ್ರು. ಏನೇನು ಸವಲತ್ತುಗಳನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದಾರಂತೆ. ಹೆಂಗೆ ಇದನ್ನೆಲ್ಲ ವೆರಿಫೈ ಮಾಡ್ಬೋದು ಅಂದರೆ, ಒಂದು CCTV, ಬಾಡಿ ಓನ್ ಕ್ಯಾಮ್ರಾಗಳ ದೃಶ್ಯಾವಳಿಗಳ ಸಮೇತ ವರದಿಯನ್ನು ಕೊಡ್ತಾರೆ. ಹಾಸಿಗೆ, ದಿಂಬು, ಬೆಡ್ಶೀಟು, ಊಟ, ತಿಂಡಿ ವ್ಯವಸ್ಥೆ ಕೊಟ್ಟಿದ್ದಾರಾ, ವಾಕಿಂಗ್ ಮಾಡೋಕೆ ಅವಕಾಶ ಇದೆಯಾ, 45 ನಿಮಿಷ ಅಂತ ಅವ್ರು ಕೇಳಿದ್ರು. ಅಷ್ಟೆಲ್ಲ ಕೊಡೋಕ್ಕಾಗಲ್ಲ, ಜೈಲಿನ ಮ್ಯಾನ್ಯುಯಲ್ ಏನು ಹೇಳುತ್ತೆ ಅದನ್ನು ಕೊಡ್ತೀವಿ ಅಂತ ಇವ್ರು ಹೇಳಿದರು. ಹೀಗಾಗಿ ನಿಜವಾಗ್ಲೂ ಅವಕಾಶ ಇದೆಯಾ ಇಲ್ವಾ, ನಿಜವಾಗ್ಲೂ ವಿಷ ಕುಡಿಯೋ ಹಂತದಲ್ಲೂ ಅವ್ರ ಪರಿಸ್ಥಿತಿ ಇದೆಯಾ ಇಲ್ವಾ ಅದನ್ನೆಲ್ಲ ವಿವರಿಸ್ತಾರೆ. ಒಬ್ಬರದ್ದು ವರ್ಷನ್ ಕೇಳಾಯಿತು, ಅವರಂತೂ ವಿಷ ಕೊಟ್ಬಿಡಿ, ಕನಿಷ್ಠ ಸೌಲಭ್ಯಗಳು ಕೊಡ್ತಿಲ್ಲ ನನಗೆ ಅಂತ ಹೇಳಿದ್ದಾರೆ. ಇನ್ನೊಬ್ಬರು ವರ್ಷನೂ ಕೇಳಬೇಕಲ್ವಾ. ತಾಂತ್ರಿಕ ಸಾಕ್ಷ್ಯಕ್ಕಾಗಿ ದೃಶ್ಯಾವಳಿಗಳನ್ನು ಜೈಲಧಿಕಾರಿಗಳು ಕೊಡ್ತಾರೆ. ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಸವಲತ್ತುಗಳನ್ನು ಕೊಡಲಾಗಿದೆ. ಮ್ಯಾನ್ಯುಯಲ್ನಲ್ಲಿ ಏನು ಬೇಸಿಕ್ ಫೆಸಿಲಿಟಿಗಳನ್ನು ಒಬ್ಬ ವಿಚಾರಣಾಧೀನ ಕೈದಿ ಕೊಡ್ಬೋದು ಅದನ್ನು ಕೊಟ್ಟಿದ್ದೀವಿ ನಾವು ಅಂತ ಇವರು ಡಿಫೆಂಡ್ ಮಾಡ್ಕೊಳ್ತಾರೆ. ಜೈಲು ಅಧಿಕಾರಿಗಳ ವರದಿ ಸಲ್ಲಿಕೆ ಬಳಿಕ ಈ ಅರ್ಜಿಯನ್ನು ಹೇಗೆ ಇತ್ಯರ್ಥ ಮಾಡುತ್ತೆ ಕೋರ್ಟ್ ಅನ್ನೋದು ಗಮನ ಸೆಳೀತಾ ಇದೆ. ಮ್ಯಾನ್ಯುಯಲ್ನಲ್ಲಿರುವ ಅಂಶಗಳು ಏನೇನು ಅಂತ ಪ್ರತ್ಯೇಕ ವರದಿ ರೆಡಿ ಆಗಿದೆಯಂತೆ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ಜೈಲಧಿಕಾರಿಗಳು ತಮ್ಮನ್ನು ತಾವು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಯಾವ್ಯಾವ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ರಿಪೋರ್ಟ್ನಲ್ಲಿ, ಯಾವುದು ದರ್ಶನ್ ಅವರ ಅರ್ಜಿಗೆ ಸಂಬಂಧಪಟ್ಟಂತೆ ಸವಾಲಾಗಬಹುದು ಅಂತ? ಮಮತಾ, ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಬಂಧನವಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ನಟ ದರ್ಶನ್ ತನಗೆ ಮೂಲ ಸೌಕರ್ಯಗಳನ್ನು ಕೊಡ್ತಿಲ್ಲ ಅಂಥೇಳಿ ಕೋರ್ಟ್ ಮೊರೆ ಹೋಗಿದ್ರು. ಹಾಗಾಗಿ ಕೋರ್ಟ್ ವಾದ ಪ್ರತಿವಾದವನ್ನು ಆಲಿಸಿ ಏನು ಮ್ಯಾನ್ಯುಯಲ್ ಪ್ರಕಾರ ಏನಿದೆ ಅದನ್ನು ಒದಗಿಸ್ಲಿಕ್ಕೆ ಆದೇಶವನ್ನು ಮಾಡಿದ್ರು. ಆದರೂ ಕೂಡ ಜೈಲಧಿಕಾರಿಗಳು ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂಥೇಳಿ ಒಂದು ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ಹಾಕ್ಕೊಂಡಿದ್ರು. ಆ ಅರ್ಜಿ ವಿಚಾರಣೆ ಇವತ್ತು ಬರಲಿದೆ. ಇವತ್ತು ಖುದ್ದು ಜೈಲಧಿಕಾರಿಗಳಿಗೆ ಬರಲಿಕ್ಕೆ ಸೂಚನೆಯನ್ನು ಕೊಟ್ಟಂಥ ಕಾರಣಕ್ಕಾಗಿ ಜೈಲಧಿಕಾರಿಗಳು ಈಗಾಗಲೇ ಮೌಖಿಕವಾಗಿ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಈಗಾಗಲೇ ನ್ಯಾಯಾಲಯ ಏನು ಸೂಚಿಸಿದೆ ಮತ್ತು ಜೈಲ್ ಮ್ಯಾನ್ಯುಯಲ್ನಲ್ಲಿ ಏನಿದೆ ಅದನ್ನು ನಾವು ದರ್ಶನ್ ಅವರಿಗೆ ಒದಗಿಸಿದ್ದೇವೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ರು. ಆದರೆ ನ್ಯಾಯಾಲಯ ಇವತ್ತು ಅಧಿಕೃತವಾಗಿ ನೀವೇನೆಲ್ಲ ಕೊಟ್ಟಿದ್ದೀರಾ ಅನ್ನುವಂಥದ್ರ ಬಗ್ಗೆ ವರದಿ ಕೇಳಿತ್ತು. ಆ ವರದಿಯನ್ನು ನ್ಯಾಯಾಧೀಶರಿಗೆ ಕೊಡಲಿಕ್ಕೆ ಈಗಾಗಲೇ ಜೈಲಧಿಕಾರಿಗಳು ಇವತ್ತು ಖುದ್ದು ಹಾಜರಾಗ್ತಾರೆ. ಅವರು ಈಗಾಗಲೇ ನಾವು ಮ್ಯಾನ್ಯುಯಲ್ ಪ್ರಕಾರ ದರ್ಶನ್ಗೆ ಜೈಲಿನಲ್ಲಿ ಏನೆಲ್ಲ ಕೊಟ್ಟಿದ್ದೇವೆ ಅನ್ನುವಂಥದ್ರ ಬಗ್ಗೆ ಒಂದು ವರದಿಯನ್ನು ಸಿದ್ಧಪಡಿಸಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ಮ್ಯಾನ್ಯುಯಲ್ನಲ್ಲಿ ಏನಿದೆ, ಒಂದು ಬ್ಲಾಂಕೆಟ್, ಬೆಡ್ ಸೇರಿದಂತೆ ಒಂದು ದಿಂಬು, ಈ ರೀತಿ ಏನು ಮ್ಯಾನ್ಯುಯಲ್ ಇದೆ ಅವಕಾಶಗಳು ಅದನ್ನು ನಾವು ಕೊಟ್ಟಿದ್ದೇವೆ ಅನ್ನುವಂಥದ್ರ ಬಗ್ಗೆ ಒಂದು ವರದಿಯನ್ನು ತಯಾರು ಮಾಡ್ಕೊಂಡಿದ್ದೇವೆ. ಅದರ ಜೊತೆಗೆ ಈಗಾಗಲೇ ಏನು ಭದ್ರತೆಗೆ ನಿಯೋಜನೆ ಮಾಡಿದಂಥ ಸಿಬ್ಬಂದಿಗಳಿಗೆ ಏನು ಬಾಡಿ ವಾರ್ನ್ ಕ್ಯಾಮ್ರಾ ಮತ್ತು CCTV ಕ್ಯಾಮ್ರಾಗಿದೆ ಅವೆಲ್ಲದರ ವಿಡಿಯೋಗಳನ್ನು ಕೂಡ ಅವರು ತೆಗೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಅವೆಲ್ಲದರ ಜೊತೆಗೆ ಇವತ್ತು ನ್ಯಾಯಾಧೀಶರಿಗೆ ವರದಿಯನ್ನು ಕೊಡ್ತಾರೆ. ವರದಿ ಕೊಟ್ಟ ಬಳಿಕ ನ್ಯಾಯಾಧೀಶರು ಏನಾಗಿದೆ ತಪ್ಪು ಅನ್ನುವಂಥದ್ದನ್ನು ಪರಿಶೀಲನೆ ಮಾಡಿ ಆದೇಶವನ್ನು ಕೊಡ್ತಾರೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಇರುವಂಥದ್ದು. ಮಮತಾ, ಧನ್ಯವಾದ ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.